ಅವ್ದೇನು ಕೇಳ್ತೀವ ಎಲ್ಲ ಸುಳ್ಳು ಹೇಳ್ತಾನವ ಜೊತೆ. ಮಗನ ಕರ್ತವ್ಯ ಇರುತ್ತಾ ಇಲ್ಲ ಹೇಳು, ತಂದೆ ತಾಯಿನ ತಂಗಿನ ನೋಡ್ಕೊಳ್ಳೋದು ಮಗನ ಕರ್ತವ್ಯ ಇರುತ್ತಾ ಇಲ್ಲ. ಈಗೀಗೆ ರಾತ್ರಿ ಹೊತ್ತಿನ ಕಣ್ಣು ಕಾಣಲ್ಲ ಇರುಳು ಗಣ್ಣು ಅಂತಂದು ಸಿಕ್ಕರಿ ಕೊಟ್ಟು ಮದುವೆ ಮಾಡೋಕ್ಕಾಗತ್ತನವ ಜ್ಯೋತಿ, ನೀನೇ ಹೇಳಿ ನೋಡೋಣ. ನಮ್ದರ ಏನವ ಅದಕ್ಕೆ ಬೇಡಪ್ಪ, ಸಿಕ್ಕರಿ ಕೊಡಬೇಡ, ಮೊದ್ಲ ಹುಡುಗಿ ಸಾಣದೈತಿ ಅಂದೆ ಅಷ್ಟಕ್ಕೆ ನೋಡು. ಸಿಟ್ಟಾಗಿ ಒಮ್ಮಿದ್ದ ಮಕ್ಳಿಗೆ ಹೇಳ್ದ ಕೇಳಿದ ಮನೆ ಬಿಟ್ಟು ಹೋದವ, ಎಲ್ಲಿ ಹೋದ ಎತ್ತಾಗ ಹೋದ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಬಂದು ನಾನು ಒಂದ ಮಾತಂದೆ, ನೋಡಪ್ಪ ನಿಮ್ಮ ತಂಗಿ ಮದುವೆ ಆಗ್ಲಾರ್ದ ನೀ ಬೇಡ ಅಂದೆ. ಅದಕ್ಕಿನ್ನ ಮತ್ತೆ ಜಗಳ ಮಾಡಿ ರಾದಂತ ಮಾಡಿ ಇರೋ ಮನೆಗಿನಿ ನಮ್ದೇನು ಇದು ಒಂದ ಮನೆ, ನಮ್ದೇನು ಬೇರೆ ಮನೆ ಇಲ್ಲವ, ಇದನ್ನು ಅವನ ಕಟ್ಸ್ಯಾನ, ನಮ್ದೇನು ಸ್ವಂತ ಮನೆ ಅಲ್ಲಿದೆ. ನನ್ನ ಗಂಡೇನು ಕಟ್ಸಿಲ್ಲ, ನಾನು ಅದನ್ನೇ ಹೇಳ್ತೀನಲ್ಲ, ಇದು ಒಂದು ಮನೆ ಕಟ್ಟಿಸಿ ಏನೇನ ಮಾಡ್ದ. ಮತ್ತು ಈ ಮನೆಗೆ ಇದ್ದ ತಾನ ಹೋದ. ಆಮೇಲೆ ಒಮ್ಮಕ್ಳು ಬಂದವನ, ನಾ ಈ ಮನೆಗೆ ಇರ್ತೀನಿ ನಿಮ್ಮನ್ನು ಬೇರೆ ಕಡೆ ಇಡ್ತೀನಿ ಅಂತೇಳಿ ಜಗಳ ಮಾಡಿ ಹುಯ್ಯನ ಒಂದು ದಿನ ಪೂರ ಜಗಳ ಮಾಡಿ ನನ್ನನ್ನು ನಿಮ್ಮ ಮಾವನ ಕರ್ಕೊಂಡೋಗಿ ಬಿಟ್ಟು ನಾವು ಅನಾಥಾಶ್ರಮದಾಗ ಈಗಿನೂ ಕರ್ಕೊಂಡೋಗಿ ಎಲ್ಲ ಇಟ್ಟು ಬೇರೆ ಬೇರೆ ಮಾಡ್ಕೊಂತ. ಎಷ್ಟು ದಿನ ಇರ್ತೀವ ತಂಗಿ ಹೇಳಿ? ನಾ ಒಂದು ದಿನ ಇದ್ದೆವು, 2 ದಿನ ಇದ್ದೆವು. ಮಗ ಅದನ್ನು ಗಂಡು ಮಗ ಹುಲಿ ಹಂಗೆ ಹೌದು ಅಂದಂಗೆ ಇದನ್ನು ನಾವು ಯಾಕವ ಬೇರೆ ಮನೆಗೆ ಇರ್ಬೇಕು, ಬೇರೆ ಅದು ಅನಾಥಾಶ್ರಮದಾಗ ಯಾರಕ್ಕಿರ್ಬೇಕವ, ಅದಕ್ಕೆ ಬಿಟ್ವಿ. ನೀ ಕೇಳಿ ಜೊತೆ, ನಾ ವೃದ್ಧಾಶ್ರಮದಾಗ ಇಟ್ರು ಹೌದು ಇಟ್ಟಿದ್ದು ನನ್ನ ತಪ್ಪು, ಮಗನಾಗಿ ನನ್ನ ಕರ್ತವ್ಯ ಒಪ್ಕೋತೀನಿ. ಆದ್ರೆ ಇವರು ತಂದೆ ತಾಯಿಯಾಗಿ ಏನಾರ ಒಂದು ಕಾರ್ಯ ಮಾಡ್ಯಾರ. ಈಗ ಮನೆಯಾಗಿದ್ರು ನಾನಾ ಕೆಲಸ ಮಾಡಿ, ಹೊರಗೂ ನಾನಾ ದುಡಿ, ಮನೆಯಾಗೂ ನಾನಾ ಮಾಡು, ಅಡುಗೆನೂ ನಾನಾ ಮಾಡಿಟ್ಟೋಗ್ಬೇಕು. ಹಗ್ಲತ್ತು ರಾತ್ರಿ ಕಣ್ಣು ಕಾಣಲ್ಲ ಮಕ್ಕೊಂಬಿಡ್ತಾಳೆ. ಹೆಂಗೆ ರಾತ್ರಿ ಆಗುತ್ತೆ ಹಂಗೆ ನನ್ನ ತಂಗಿ ಮಕ್ಕೊಂಬಿಡ್ತಾಳೆ. ಹಗ್ಲತ್ತರ ಒಂದು ಅಡುಗೆ ಮಾಡ್ಬೇಕು, ಒಂದು ಚಾ ಸಮಯಕ್ಕೆ ಮಾಡೋದಿಲ್ಲ. ಏನಾರು ಕೇಳಿದ್ರೆ ನಮ್ಮವ್ವ ಹುಯ್ಯನ ಬಾಯಿ ಮಾಡ್ತಿದ್ಲು. ಅದಕ್ಕೆ ನೋಡಿ ಸಾಕತ್ತು. ನಾನೇನು ಸಿಕ್ಕಿದ್ದು ವೃದ್ಧಾಶ್ರಮದಾಗ ಬಿಟ್ಟಿದ್ದಿಲ್ಲ ಜೊತೆ, ಚಲೋ ವೃದ್ಧಾಶ್ರಮ. ಏನು ತಿಂಗಳಿಗೆ 8,000, ನಮ್ಮವ್ವಗೂ ನಮ್ಮ ಅಪ್ಪಗೆ 16,000 ಕೊಡ್ಬೇಕು ನಾ ತಿಂಗಳ. ಮತ್ತು ಈಕಿಗೆ ನನ್ನ ತಂಗಿಗೂ ಕೊಡಬೇಕು 5,000, ನನ್ನ ತಂಗಿದು ಕೊಡಬೇಕು. ನಾನೇನು ಅಲ್ಲಿ ಪುಕ್ಷಟ್ಲೆ ಎಲ್ಲರೂ ಹೋಗಿ ಇಟ್ಟಿದ್ದಿಲ್ಲ ನಾನು. ಹೌದು ಅದು ವೃದ್ಧಾಶ್ರಮ, ಆದರೆ ಅದಕ್ಕೂ ರೊಕ್ಕ ಕೊಡ್ಬೇಕಲ್ಲ, ಯಾರು ಕೊಡ್ತಾರೆ? ನೀನು ಮನೆಯಾಗಿದ್ದು ಏನು ಕೆಲಸ ಮಾಡಲ್ಲ, ಒಂದು ಇತ್ತಂಗೆ ಕಡ್ಡಿ ಇತ್ತಂಗೆ ತೆಗೆದು ಹಾಕಲ್ಲ ಅಂದ್ಮ್ಯಾಗ ಮನೆಯಾಗಿದ್ದು ಏನು ಮಾಡ್ತೀರಿ ಅಂತ ನಾನು ಹೇಳಿದ್ದು. ಹೋಗ್ಲಿ ಬಿಡ್ರಿ, ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನೀವು ಯಾಕೆ ಹಿಂಗೆ ಇಷ್ಟ್ಯಾಕೆ ನೀವು ಮೈಗಳ್ರು, ಇಷ್ಟ್ಯಾಕೆ ಕೆಲಸ ಮಾಡಂದ್ರೆ ಹಿಂಗೆ ಮಾಡ್ತೀರಿ ಅಂತ ಅನ್ಕೋತಿದ್ದೆ. ಯಾಕೆ ಮಲ್ಕೊಳಕ್ಕೆ ಸಾಯ್ತೀರಿ ಅಂತಂದು ನಂಗೆ ಈಗ ಗೊತ್ತಾಯ್ತು. ಅದರಿಂದ ಎಷ್ಟು ದೊಡ್ಡ ನಿಮ್ಮದು ನೋವು ಐತಿ ಅಂತ ಹೇಳಿ. ನಾನು ನಿಮ್ಮನ್ನು ಅರ್ಥ ಮಾಡ್ಕೊಳಕ್ಕೆ ಭಾಳ ಹಿಂದೆಟಾಕ್ಬಿಟ್ಟೆ, ನನ್ನ ತಪ್ಪಾತ್ರಿ. ಅತ್ತಿ ಮಾವ ಗಾಯತ್ರಿ ಹೋಗ್ರಿ, ಕೈಕಾಲು ಮುಖ ತಕ್ಕೊಂಬರ್ರಿ. ನಾನು ನಿಮಗೆಲ್ರಿಗೂ ಊಟಕ್ಕೆ ರೆಡಿ ಮಾಡ್ತೀನಿ. ನಾವಿಬ್ಬರಲ್ಲ ಅಂಥೇಳಿ ಏನೂ ಜಾಸ್ತಿ ಮಾಡಿದ್ದಿಲ್ಲ. ಅನ್ನ ಸಾರು ಊಟ ಮಾಡ್ತಿರಲ್ಲ ಅತ್ತಿ? ಅನ್ನ ಸಾರ ಯವ್ವ, ಅಲ್ಲೂ ಅನ್ನ ಸಾರು ಎಲ್ಲ ಉಂಡುಂಡು ಬ್ಯಾಸ್ರಾಗೈತಿ, ಬೇರೆ ಏನಾರ ಹೋಳಿಗೆ ಮಾಡು. ಯವ್ವ ಅದೇನು ನಿನ್ನ ಬಾಯ ಏನು ಬಗದಾಳ ಅನ್ನೋದು? ಹಾಂ ಅಲ್ಲಿ ಬೇ ನಿಂಗೆ ನಾಚಿಕೆಗಲ್ಲ, ನನ್ನ ಮುಂದೆ ನಿಂತ್ಕೊಂಡು ಹಿಂಗೆ ಸುಳ್ಳು ಹೇಳ್ತೀಯಲ್ಲ. ಅಲ್ಲಿ ವಾರದಾಗ ಒಂದು ಸರಿ ಸ್ವೀಟ್ ಅಡುಗೆ ಮಾಡೋರು. ಯಾರ್ಯಾರಿಗೆ ಶುಗರ್ ಇಲ್ಲ ಅವರೆಲ್ಲರೂ ಊಟ ಮಾಡ್ತಿದ್ರು. ನಿನಗೂ ಅಪ್ಪಗೂ ಶುಗರ್ ಇಲ್ಲ, ಆದರೂ ನೀವು ತಿಂತಿದ್ರಿಲ್ಲ. ಶುಗರ್ ಇದ್ರೂ ತಿಂದಿರಿ, ಮತ್ತೀಗ ಹೋಳಿಗೆ ಬಗಸ್ತೀನ? ನಂಗೆ ಗೊತ್ತೈತಿ ನಿಂಗೆ ಏನು ಕೊಡಬಾರ್ದು ಏನು ಕೊಡ್ಬೇಕು ಅನ್ನೋದು. ಮೈ ತುಂಬ ಜಡ್ಡು ಇಟ್ಕೊಂಡು ಎಷ್ಟು ಬಾಯಿ ಕಟ್ತಿದ್ದಿ ಅಷ್ಟು ನಿನಗೂ ಒಳ್ಳೇದು, ಎಲ್ಲರಿಗೂ ಒಳ್ಳೇದು. ಏನು ಮಾಡಲ್ಲ ಅಕ್ಕಿ, ರೊಟ್ಟಿ ಪಲ್ಯ ಮಾಡ್ತಾಳ, ಅನ್ನ ಸಾರು ಮಾಡ್ತಾಳೆ, ಅಷ್ಟೇ ತಿನ್ಬೇಕು. ನೀವೇನಾರ ನನ್ನ ಹೆಂಡತಿಗೆ ಹೆಚ್ಚು ಕಮ್ಮಿ ಕಾಟ ಕೊಟ್ಟರೆ ಮಾತ್ರ 1 ತಾಸು ನಿಮ್ಮನ್ನು ಇಟ್ಕೊಳಲ್ಲ ನಾನು. ಇವತ್ತೊಂದಿನ ಊಟ ಮಾಡಿರಿ, ಹೋಗ್ತೀರಿ ನೀವು, ಬಿಟ್ಟು ಬರ್ತೀನಿ ವಾಪಸ್ ಹೋಗಿ. ರೀ ಬೇಡ ರೀ, ಅನಾಥಾಶ್ರಮಕ್ಕೆಲ್ಲ ಬಿಡೋದು ಬೇಡ. ಹೆಂಗೂ ಬಂದಾರಲ್ಲ, ಇರಲಿ, ನಾನು ಅದೀನಲ್ಲ. ಜ್ಯೋತಿ, ನಮ್ಮವ್ವ ನಮ್ಮಪ್ಪ ನನ್ನ ತಂಗಿನ ಹಗರ್ ಅನ್ಕೊಬಂಡು ನೀನು ಮುಗೀತು. ನೀ ಅಂಗೈ ತೋರಿಸಿದ್ರೆ ನಿನ್ನ ದೇಹನ ನುಂಗಿಡ್ತಾರೆ ಅವರು. ಅಷ್ಟು ಸುಲಭಕ್ಕೆ ತಿಳ್ಕೊಬೇಡ, ಬೇಡ, ಅವ್ರ ಜೊತೆಗೆ ನಾವಿರೋದು ಬೇಡ. ಮೊದ್ಲ ನೀನು ಬಸರದಿದ್ದಿ, ನಿನ್ನ ಹೊಟ್ಟೆಗ ನನ್ನ ಮಗು ಬೆಳ್ಯಾಕತ್ತೈತಿ. ಏನಂದ್ರಿ? ಇನ್ನೊಂದ್ಸರಿ ಹೇಳ್ರಿ. ನನಗೆ ನಿಂದು ನನ್ನ ಮಗುದ ಚಿಂತೆ ಅಂದೆ. ನಾ ಮೊದಲ ನಿಮಗೆ ನಾನು ಪ್ರೆಗ್ನೆಂಟ್ ಅದೀನಿ ಅಂದಾಗ ಖುಷಿ ಆಗಿದ್ದಿಲ್ಲಲ್ಲ, ಅವಾಗ ನನಗೆ ಅನಿಸಿತ್ತು ಯಾಕೆ ಇವ್ರು ಹಿಂಗೆ ಅಂತೇಳಿ. ನಂಗೆ ಈಗ ಅರ್ಥ ಆಗತೈತಿ ನನ್ನ ಮೇಲೆ ನಿಮಗೆ ಎಷ್ಟು ಪ್ರೀತಿ ಐತಂತೇಳಿ. ನಾನು ನಿಮ್ಮನ್ನು ಭಾಳ ತಪ್ಪು ತಿಳ್ಕೊಂಡೆ ರೀ. ಸಾರಿ ಜ್ಯೋತಿ, ನಂಗೆ ಕರೆ ಹೇಳ್ಬೇಕಂದ್ರೆ ನೀನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿದ್ದನು ನನಗೂ ಖುಷಿ ಆಯಿತು. ಆದ್ರೆ ಮತ್ತು ಮಗು ಮಕ್ಕಳು ಸಂಸಾರ ಜವಾಬ್ದಾರಿ ಅದೊಂಥರ ನನಗೇನೋ ಭಯ ಆಯಿತು. ಅದಕ್ಕೆ ನಾನು ಖುಷಿ ಪಡೋಕೆ ಆಗಲಿಲ್ಲ. ನಿನ್ನ ಮನಸ್ಸು ನೋಯಿಸ್ಬಿಟ್ಟೆ, ಕ್ಷಮಿಸ್ಬಿಡು ಜ್ಯೋತಿ. ಯವ್ವ ನೀವಿಬ್ರು ಗಂಡ ಹೆಂಡತಿ ಆಮೇಲೆ ಮಾತಾಡ್ರಿ, ನಮ್ಗೊಂದಿಟ್ಟು ಏನಾರ ಮಾಡಿ ಹಾಕ್ತೇನೆ. ಎಲ್ಲ ಇದು ಬಚ್ಚಲ ಅತ್ತೀರ, ಯಾಕೆ ಅಷ್ಟಕ್ಕೊಂದು ಸಿಟಿಲೇ ಮಾತಾಡ್ತೀರಿ? ಆರಾಮಾಗಿ ಮಾತಾಡ್ರಿ. ನಾನು ಬಸರಿ, ನನಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀನಿ. ಈಗ ನಿಮ್ಮ ಮಗ ಹೇಳಿದ್ರಲ್ಲ, ಹೆಂಗೆ ನಡ್ಕೋಬೇಕೋ ಹಂಗೆ ನಡ್ಕೊಂಡ್ರೆ ಇಲ್ಲಿ ಇಟ್ಕೊಂತಾರೆ ಅಂತ. ಇಲ್ಲ ಅಂದ್ರೆ ಮತ್ತೆ ನೀವು ಉಲ್ಟಾ ಸೀದಾ ಮಾತಾಡಿದ್ರೆ ಕರ್ಕೊಂಡೋಗಿ ಬಿಡ್ತಾರೆ ನಿಮ್ಮನ್ನು. ಬರ್ರಿ, ಇಲ್ಲೇ ನಾನು ಹಿಂದೆ ಐತಿ, ನೀವು ಹೋಗ್ರಿ, ಕೈಕಾಲು ಮುಖ ತಕ್ಕೊಳ್ರಿ. ಬಾ ಬೇವ್ವ, ನಾನು ನೀನು ಹೋಗೋಣ.
ನನ್ನನ್ನು ಕ್ಷಮಿಸ್ತೀಯ ಜ್ಯೋತಿ? ಅಯ್ಯೋ ನಮ್ಮಿಬ್ಬರ ಮಧ್ಯೆ ಏನ್ರಿ ಕ್ಷಮಾಪಣೆ ಅವೆಲ್ಲ ಬೇಕನ? ಏನು ಬೇಡ. ನೋಡ್ರಿ, ಇಬ್ಬರು ದುಡಿಯೋಣ, ಎಲ್ಲಿವರೆಗೂ ಆಗುತ್ತಾ ಅಲ್ಲಿವರೆಗೂ. ಈಗ ಹೆಂಗೂ ಒಳ್ಳೆ ಕೆಲಸನೂ ಸಿಕ್ಕೈತಲ್ಲ ನಮ್ಮ ಆಫೀಸ್ನಾಗ, ಆರಾಮ ಕೆಲಸ ಮಾಡೋಣ. ನಾವು ಅಷ್ಟೇ ಅಲ್ರಿ ಜವಾಬ್ದಾರಿ ತೊಗೊಳಕ್ಕೆ, ನಾವಿಬ್ಬರು ಅಷ್ಟು ಬೇರೆ ಇದೀವಿ. ಆದ್ರೆ ನಮ್ಮ ಹಿಂದೆ ನಮ್ಮ ಅವ್ವ, ನಮ್ಮ ಚಿಕ್ಕಮ್ಮ, ಇಬ್ಬರು ಚಿಕ್ಕಮ್ಮರು, ನಮ್ಮಪ್ಪ, ನಮ್ಮ ಅಣ್ಣ ಎಲ್ಲರೂ ಅದಾರಲ್ಲ. ನೀವು ಒಬ್ಬಂಟಿ ಅಲ್ಲ. ಆದ್ರೆ ನಮ್ಮ ಹೊಟ್ಟಿಗೆ, ನಮ್ಮ 5 ಮಂದಿ ಹೊಟ್ಟಿಗೆ ಏನು ಬೇಕೋ ಅದನ್ನು ನಾವು ದುಡ್ಕೊಂಡು ತಿನ್ನಬೇಕು. ಕಷ್ಟ ಅಂದರೆ ಅಪ್ಪ ಅಣ್ಣ ಇದ್ದೇ ಇರ್ತಾರೆ. ನಂಗೆ ಇವತ್ತು ನೆಮ್ಮದಿ ಅನ್ನಿಸ್ತು. ಇವತ್ತು ನನಗೆ ನಿಮ್ಮನ್ನು ಮದುವೆ ಆಗಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ಇರಲಿ, ಎಲ್ಲರ ಜೀವನದಾಗೂ ಈ ಥರ ಒಂದು ಏನಾರು ಘಟನೆ ಇದ್ದೇ ಇರುತ್ತೆ. ಹಲ್ಲಿದ್ದರೆ ಕಡ್ಲಿಲ್ಲ, ಕಡ್ಲಿದ್ದರೆ ಹಲ್ಲಿಲ್ಲ. ಹಂಗೆ ನೀ ಭಾಳ ಒಳ್ಳೆ ಜ್ಯೋತಿ, ನಿಜವಾಗ್ಲು ನಂಗೆ ಆ ವಿಷಯದ ಮಾತ್ರ ನಾ ಭಾಳ ಅದೃಷ್ಟ ಮಾಡೀನಿ. ನನ್ನನ್ನು ಕ್ಷಮಿಸ್ಬಿಡು. ಇದು ಹಗ್ಲಾ ಮುಗ್ಲಾ ಕ್ಷಮಿಸು ಅನ್ನೋದು ಬಿಟ್ಟು, ಈಗ ನಿಮ್ಮವ್ವ, ನಿಮ್ಮಪ್ಪ, ನಿಮ್ಮ ತಂಗಿ, ಇವರು, ನಾನು, ನಮ್ಮ ಮಗು, ನೀವು ಹೆಂಗೆ ಜೀವನ ಮಾಡಬೇಕು, ಅದಕ್ಕೇನು ಬೇಕು ಆ ಕೆಲಸ ಮಾಡಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಲಾಯರ್ಗಿರಿ ಮಾಡಬೇಡ್ರಿ. ಈಗ ನೀವು ಕಷ್ಟಪಡ್ದಂಗೆ ಆರಾಮಾಗಿ ಕೆಲಸ ಮಾಡಕತ್ತೀರಲ್ಲ, ನಾ ಅಪ್ಪನ ಹತ್ರ ಮಾತಾಡ್ತೀನಿ. 20,000 ಇರೋದನ್ನ 25,000 ಮಾಡೋದು ಅಪ್ಪಗೇನು ಕಷ್ಟ ಆಗಲ್ಲ, ಸಾಕಲ್ಲ? ಅಷ್ಟು 25,000 ಸ್ಯಾಲ್ರಿ ನಾವು ಆರಾಮಾಗಿರ್ಬೋದಲ್ಲ. ಸಾಕು ಜ್ಯೋತಿ, ಸಾಕು. ನನಗೆ ನನ್ನ ಜೊತೆಗೆ ಯಾರೂ ಇಲ್ಲಲ್ಲ, ನನ್ನ ಜೊತೆಗೆ ನಿಲ್ಲರ ಇಲ್ಲಲ್ಲ ಅಂತ ನಂಗೆ ಭಾಳ ಅಂದ್ರೆ ಭಾಳ ತ್ರಾಸಾಗಿತ್ತು. ನೀ ಅದಿ ಅಂತ ಹೇಳ್ದಲ್ಲ, ಅಷ್ಟು ಸಾಕು, ಆರಾಮಾಗಿರೋಣಂತ. ನೋಡು, ಇನ್ನೊಂದ್ಸರಿ ಯೋಚನೆ ಮಾಡು. ನಿಜವಾಗ್ಲೂ ನಮ್ಮವ್ವ ನಮ್ಮಪ್ಪ ಇಲ್ಲಿರ್ಬೇಕಾ? ನೀವು ಜೊತೆಯಾಗಿ ನನಗೆ ಸಪೋರ್ಟ್ ಆಗಿ, ನನ್ನ ಬೆನ್ನೆಲುಬಾಗಿ ನೀವು ನಿಂತರೆ, ನಿಮ್ಮ ಬೆನ್ನೆಲುಬಾಗಿ ನಾನು ನಿಲ್ತೀನಿ ರೀ. ನೀವು ನಿಲ್ಲಿಲ್ಲ ಅಂದರೂ ನಾನು ನಿಲ್ಲ, ನನ್ನ ಕರ್ತವ್ಯ, ನಿಲ್ತೀನಿ. ಇನ್ನು ಅವ್ವ ಅಪ್ಪ ನಮಗೊಂದು ಹೊರೆ ಏನ್ರಿ, ನೀವೇ ಹೇಳ್ರಿ. ಬರ್ರಿ, ಹೆಂಗೋ ಜೀವನ ಸಾಗ್ಸೋಣ. ನನಗಂಕರು ಇವತ್ತು ಆಗ್ತಿರೋ ಖುಷಿಗೆ ಏನು ಹೇಳಿ ನಾನು. ಅತ್ತೀರು ಹೇಳ್ದಂಗೆ ನಾ ಇವತ್ತು ಹೋಳಿಗೆ ಮಾಡಿಬಿಡ್ತೀನಿ, ಹಬ್ಬದೂಟ ಮಾಡಿಬಿಡೋಣ. ಅಯ್ಯೋ ಮಾರೈತಿ, ನಮ್ಮ ಅವ್ನ ಶುಗರು 550 600. ಅದನ್ನೇನು ತಪ್ಪು ಮಾಡೋಕ್ಕೆ ಹೋಗ್ಬೇಡ. ಅವ್ರ ವಯಸ್ಸಾದ್ರೂ ಬಾಯಿ ಕಟ್ಬೇಕು ಅನ್ನೋದಿಲ್ಲ. ಇನ್ನೊಂದೋಗಿ ಮತ್ತೊಂದಾದ್ರೆ ಆಮೇಲೆ ಅದು ನಿನ್ನ ತಲೆಗೆ ನನ್ನ ತಲೆಗೆನಾ, ಬೇಡ. ಅತ್ತಿಗೆಮ್ಮ ಹೇಳಮ್ಮ, ನಂಗೊಂದು ಸಪ್ರೇಟ್ ರೂಮ್ ಬೇಕಲ್ರಿ. ಈಗಂಕರು ಒಂದು ರೂಮ್ನಾಗ ಏನೇನೋ ಸಾಮಾನು ಇಟ್ಟಿರಲ್ಲ, ಅದನ್ನು ನಂಗೆ ಖಾಲಿ ಮಾಡಿಕೊಡ್ರಿ. ಅಲ್ಲ, ನೀವು ಇದೇ ಮನೆಗೆ ಇದ್ದಿರೋದಿಲ್ಲ? ಅಯ್ಯ, ನಾವೆಲ್ಲಿ ಈ ಮನೆಗೆ ಅದೀವ ಯವ್ವ? ಮನೆ ಕಟ್ಟಿಸ್ತಿದ್ದಂಗೆ ನಾ ತೊಗೊಂಡೋಗಿ ನಮ್ಮ ನಾಲಿಟ್ಟಾನ. ಈ ಮನೆಗೆ ಎಲ್ಲಿ ಏನೈತರ ನಮಗೆ ಗೊತ್ತಿಲ್ಲ. ಈಗಂಕರು ಮತ್ತು ನೀ ಬಂದಾಗ ಇನ್ನೊಂದಿಟ್ಟು ಚೇಂಜ್ ಆಗೈತಿ. ಏನು ಎಲ್ಲಿ ಏನದಂತ ಗೊತ್ತಾಗೋದಿಲ್ಲ ನನಗೆ. ಬಾತ್ರೂಮ್ ನನಗೆ ಈಗಲೂ ಎಲ್ಲಿ ಐತನ ನನಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಕೇಳೋದು ನೀನು ಎಲ್ಲೈತೆ ಬಾಚಲ ಅಂತಂದು. ಅತ್ತಿಗೆಮ್ಮ, ಯಾರಿಗಾರ ಹೇಳಿ ಆ ರೂಮ್ನಾಗಿರೋ ಸಾಮಾನೆಲ್ಲ ಕ್ಲೀನ್ ಮಾಡಿಸ್ಕೊಡ್ರಿ, ನಾ ಅಲ್ಲೇ ಇರ್ತೀನಿ. ಏ ಗಾಯತ್ರಿ, ನನಗ ನಿಮ್ಮವ್ಗ ರೂಮ್ ಇರ್ಲಿ, ನೀವು ಒಬ್ಬೇಕೆ ಅದಿದಿ, ಇಲ್ಲೇ ಹಾಲ್ನ ದಿವಾನ್ ಮೇ ಮಕ್ಕೋ. ಏನು ನಾನು ನಿಮ್ಮವ್ವ ರೂಮ್ನೇ ಮಕ್ಕೋತೀವಿ. ನನಗೂ ರೂಮ್ ಬೇಕವಾ, ಹಾಲ್ನಾಗೆಲ್ಲ ನಿದ್ದೆ ಬರುದಿಲ್ಲ ಹಂಗ. ಗಾಯತ್ರಿ, ರೂಮ್ನಾಗ ಏನು ಅಂತ ನಿನಗೆ ಎತ್ತಕ್ಕಾಗಲ್ಲ ಅಂತವೇನಿಲ್ಲ ಸಾಮಾನು. ಅವ ಹಳೆ ಬಟ್ಟೆ ಒಂದಿಷ್ಟು ಹಾಸಿಗೆ ಪಾಸ್ಗೆ ಇಟ್ಟಿವಿ, ಅಲ್ಲೇ ಚಂದಾಗ ಒಂದು ಹತ್ರ ಇಟ್ಟು ಹಾಸಿಗೆ ಖಾಲಿ ಮಾಡ್ಕೋವ. ಖಾಲಿ ಮಾಡಿ ನೋಡು. ನನಗನ್ಸುತ್ತಾ ಅತ್ತಿಮ್ಮ ಅವ್ರಿಗೆ ಕೊಡೋದು ಚಲೋ ಅಂತಂದು. ಯಾಕಂದ್ರೆ ಇಬ್ರಿಗೂ ಆಗ್ಬಿಡುತ್ತೆ. ನೀ ಇಲ್ಲೇ ಹಾಲ್ನಾಗ ಮಕ್ಕೋ, ರಾತ್ರಿ ಮಕ್ಕೊಳಕ ಏನು, ನಾವಿಬ್ರು ರೂಮ್ನಾಗ ಇರ್ತೀವಿ. ಅದ್ಗೆಮ್ಮ, ಅದು ಹೆಂಗೆ ಸಾಧ್ಯ ರೀ? ನೀವೇ ಹೇಳ್ರಿ ನೋಡೋಣ. ನಾನು ವಯಸ್ಸಿಗೆ ಬಂದಿರಕ್ಕಿ ನನಗೆ ಡ್ರೆಸ್ ಚೇಂಜ್ ಮಾಡ್ಬೇಕಂದ್ರೆ ಎಲ್ಲಿ ಮಾಡ್ರಿ ನಾನು? ನಂಗೆ ಅದೆಲ್ಲ ಗೊತ್ತಿಲ್ಲ. ಇಲ್ಲ, ಇನ್ನೊಂದು ರೂಮ್ ಕಟ್ಟಿಸ್ಕೊಡಕ್ಕೆ ಹೇಳ್ರಿ ಅಣ್ಣಗ. ಶುರುವಾತನ ಇನ್ನ ಬರತ್ಲಿಗೆನ ಏನು ರಕ್ತ ಪಿಶಾಚಿ ಇದ್ದಂಗದಿ ನೋಡು. ನನ್ನ ರಕ್ತನ ಕುಡಿಬೇಕಂತ ಬಂದಿಯೇನ ಅಲ್ಲ ರೀ? ಸಮಾಧಾನ ಮಾಡ್ಕೊಳ್ರಿ. ನೋಡವ, ನೀನು ಸಣ್ಣ ಹುಡುಗೆಲ್ಲ ಅರ್ಥ ಮಾಡ್ಕೊ. ಈ ಮನೆಯಾಗಿರೋದು ಒಂದೇ ರೂಮು, ಅದು ನಿನಗೂ ಗೊತ್ತೈತಿ, ಹೌದಾ? ಇನ್ನೊಂದು ರೂಮ್ ಕಟ್ಸಕ್ಕೆ ನಾವು ಸಾವ್ಕಾರ ಅಲ್ಲವಾ? ಅಯ್ಯ ಜೊತೆ, ಅದ್ಯಾಕವ ಹಂಗಂತಿ? ನಿಮ್ಮ ಅಣ್ಣಗಾರ ನಿಮ್ಮ ಅಪ್ಪಗಾರ ಹೇಳು. ಏನು ಒಂದು ತಿಂಗಳದಾಗೆ ಎಬ್ಬಿಸ್ಬಿಡ್ತಾರೆ ಒಂದು ರೂಮು. ಇತ್ಲಗಡೆ ಇದೈತೆ ನೋಡಿ ಅಡುಗೆ ಮನೆಗೆ, ಈ ಕಡೆಗೆ ಇನ್ನೊಂದು ಬಾಕ್ಲ, ಅಲ್ಲಿ ಆ ಕಡೆಗೆ ಮಾಡಿಬಿಡ್ರಲ್ಲ ಒಂದು ಹೊರಗಿಂದ ಒಂದು ರೂಮು, ಒಳ ಬಾಕ್ಲ ತೊಗೊಳೋದು ಏಟತ್ತು ಒಂದು ಗಾಡಿ ಹೊಡೆದು. ಓ ಕರೆನಾ? ನಿಮ್ಮ ಮಗ ಹೇಳಿದ್ದು ಕರೆ ರೀ ಅತ್ತಿಯಾರ, ಪರವಾಗಿಲ್ಲ ನೀವು. ಅದೇನೋ ಅಂತಾರಲ್ಲ. ನೋಡ್ರಿ ಅತ್ತಿಯಾರ, ನಮ್ಮ ಅಪ್ಪನ ಆಸ್ತಿ ನಮ್ಮ ಅಣ್ಣ, ಅತ್ತನ ಹೆಂಡತಿ, ಅತ್ತನ ಮಕ್ಕಳು ಅವ್ರಿಗೆ ಸೇರ್ಬೇಕ್ರಿ. ನನಗೆ ಸೇರಬಾರ್ದಂತಲ್ಲ, ನನಗೆ ಬರೋ ಕಾಲಕ್ಕೆ ಅದು ಬಂದೇ ಬರುತ್ತಾ. ಈಗಂಕರು ನಾನು ನನ್ನ ಗಂಡನ ಮದುವೆಗಿನಿ, ನನ್ನ ಗಂಡ ದುಡಿತಾನೆ, ನಾನು ದುಡಿತೀನಿ. ಈಗ ರೂಮಿನ ಅವಶ್ಯಕತೆ ಅಂತ ಇಲ್ರಿ. ಇಷ್ಟ್ರಾಗನ ಗಾಯತ್ರಿ ಮದುವೆ ಮಾಡಿ ಕಳ್ಸೋ ಪ್ಲ್ಯಾನ್ ಮಾಡ್ತೀವಿ ರೀ. ಆಕಿಗಂತಂದು ಮತ್ತೊಂದು ರೂಮ್ ಕಟ್ಸೋ ಅವಶ್ಯಕತೆ ಇಲ್ರಿ.
ಯವ್ವ ಯವ್ವ ತಾಯಿ ನಿನಗೇನು ನನ್ನ ಮಗಳು ಪಾಲ್ ಬಿಟ್ಟಿದ್ದಳವ ಇವತ್ತ ಬಂದು ಕಾಲಿಡಕತ್ತಾಳ ನೀನು ಚಲೋ ಮಾಡ್ದೆ ಯಾಕೆ ಮದುವೆ ಮಾಡಕ ಅತ್ತಿಯರ ಈ ಮನೆಗೆ ಯಾರೂ ಜೋರಾಗಿ ಕೂಗಾಡ್ತಕ್ಕದ್ದಲ್ರಿ ನೀವೇನ್ರ ಕೂಗಾಡೋದು ಕಿರ್ಚಾಡೋದು ಮಾಡಿದ್ರೆ ಎಲ್ಲಿದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಬರ್ತಾರ ನಿಮ್ಮ ಮಗ ಅದಕ್ಕೆ ಹೇಳಿದ ಜೊತೆ ನಾನು ಇವರು ಹೆಂಗ್ ಗೊತ್ತಾನೆ ಇವರು ರಕ್ತ ಹೀರ್ತಾರಲ್ಲ ರಕ್ತ ಹೀರ ಹುಳ ಇದ್ದಂಗೆ ಇವರು ಸಣ್ಣಗೆ ಹೀರ್ತಾರೆ ಇವರು ಅನ್ಕ ಹೋಗ ಏನ್ ಮಾಡೋಣ ಅಂದ್ರಿತಿದಿ ಅಲ್ಲ ಮತ್ ಬೇಕು ನೋಡು ನೀನ್ ಹೇತಿ ಬರ್ತಿದ್ದಂಗ ನನ್ನ ಮಗಳನ್ನ ಹೊರಗೆ ಹಾಕ್ಬೇಕಂತಾಳ ಮತ್ತೆ ಹೌದಂತಾರನಿ ಇದಕ್ಕೆ ನೀನ ಹೇಳೋಡುನು ನಂಗೆ ಸ್ವಚ್ಛ ಎಲ್ಲ ಮಾಡಕ್ ಆಗಂಗಿಲ್ರಿ ನಂಗೆ ಕೆಲಸ ಮಾಡಿ ರೂಢಿ ಇಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲವ ನನ್ನ ಕೈಲೂ ಕೆಲಸ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾನು ಬಸ್ರಿ ದುಡ್ದಾಗ ಹೋದ್ರೆ ನನಗೂ ಹೊಟ್ಟೆ ನೋವ್ತೈತಿ ಕೆಮ್ಮು ಬಂದು ಹೊಟ್ಟೆ ನೋಯ್ತೈತಿ ಅದಕ್ಕೆ ನಿಂಗಾದ್ರೆ ಸ್ವಚ್ಛ ಮಾಡಿ ನಿಮ್ಮ ಉಗರ ಕೊಡು ನೀನಾರ ಇರು ನಾ ಇದಕ್ಕೂ ಬೇಡ ಅನ್ನಲ್ಲ ನನ್ನಂತರ ಇದಕ್ಕೂ ಹೇಳ್ಬೇಡ ನಾ ಯಾರನ್ನಾರ ಕೆಲ್ಸಕ್ಕೆ ಕಾಲಿಟ್ಕೊಂಡು ಕ್ಲೀನ್ ಮಾಡೋಷ್ಟು ಶಕ್ತಿ ನಮಗಿಲ್ಲ ನಮಗೆ ಬರೋ ರೊಕ್ಕದಾಗ ನಾವು ಆರಾಮಾಗಿ ಮನ್ಯಾಗ ಚಂದಾಗ ಉಂಡು ತಿಂದು ನೆಮ್ಮದಿಯಾಗಿ ಇರೋಕೆ ಅಷ್ಟ ಬರುತ್ತೆ ನಿನ್ನಂಗೆ ಚೆಲ್ಲಕ್ಕೆ ದಿಮ್ ಮಾಡಕ್ಕೆ ಬರಲ್ಲ ರೊಕ್ಕನ ಕೂತ್ಕೊಂಡ್ರಿ ಅಡುಗೆ ಮಾಡ್ಕೊಂಬರ್ತೀನಿ ನಿಮ್ಮ ಮಗ ಹೇಳ್ದಂಗೆ ರೊಟ್ಟಿ ಪಲ್ಯ ಅನ್ನ ಸಾರು ಯವ್ವ ಒಂದಿಟ್ಟು ಸಿರನಾರ ಮಾಡು ಹೋಲಿ ಯವ್ವ ಆಕಿ ಸಿರಾನು ಮಾಡಲ್ಲ ಎಂಥದ್ದು ಮಾಡಲ್ಲ ರೊಟ್ಟಿ ಪಲ್ಯ ಉಣ್ಣಂಗಿದ್ರು ಉಣ್ಣು ಇಲ್ಲಾಂದ್ರೆ ಉಪವಾಸ ಮಕ್ಕೋ ಅಷ್ಟ ಮುಂಜಾನೆ ಹೇಳತ್ಲೆ ಬಂದು ಜೀವ ತಿನ್ನೋದಲ್ದ ಮತ್ತೆ ಇದನ್ನೊಂದು ಎಪ್ಸಿ ನೀನು ಜ್ಯೋತಿ ಮುಂಜಾನೆ ಎದ್ದು ಕುಳ್ಳನ ರಾಗಿ ರೊಟ್ಟಿ ಇಲ್ಲ ಜೋಳದ ರೊಟ್ಟಿ ಅವಲಕ್ಕಿ ಇಡ್ಲಿ ಪಡ್ಲಿ ಅಪರೂಪಕ್ಕೆ ಮಾಡ್ಬೇಕು ನೋಡು ವಾರದಾಗ ಒಮ್ಮೆ ಏನ ಮಾಡಿದ್ರು ಅವಲಕ್ಕಿ ಒಂದು ವಾರ ಮಾಡಿ ಅಂದ್ರೆ ನೆಕ್ಸ್ಟ್ ಉಪ್ಪಿಟ್ಟು ಒಂದು ವಾರ ಏನು ಗೊತ್ತಾತಾ ಚಪಾತಿನೂ ಕಡ್ಮಿನ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಮುಂಜಾನೆ ನಾಶಕ್ಕೆ ಇರಲೇಬೇಕು ನಮ್ಮ ಅವ್ನ ಮಾತು ಕೇಳಿ ಏನಾರ ಅದು ಇದು ನಮ್ಮವ್ವ ಇಲ್ಲಡಿಲಿ ಪಾನಿಪುರಿ ಮೊದಲು ಮಾಡಿ ತರ್ಸನ್ ತಿಂತಾಳ ಆ ಕೇಳ್ದಂಗೆ ಕೇಳಿದೆ ಅಂದ್ರೆ ಮುಗೀತು ಆಕಿನ್ ನಾವು ಓಡಾಡ್ಬೇಕಾಗತ್ತ ಹೋಗು ರೊಟ್ಟಿ ಪಲ್ಯನ ತಿಂತಾರ ಅಡ್ಗೆ ಮಾಡು ಆತ್ರಿ ನನ್ನ ಹೆಂಡ್ತಿ ನೀವೆಲ್ಲ ಮಾಡಿದ್ದು ಗೊತ್ತಾದ್ರೂ ನಿಮ್ಮನ್ನು ಮನೆಯಾಗ ಇಟ್ಕೊಂಡಾಳ ಅಂದ್ರೆ ಅದು ನಿಮ್ಮದು ಅದೃಷ್ಟ ಅನ್ಕರಿ ನೀವು ಮೊದಲು ಮಾಡ್ದಂಗೆ ಏನಾರ ಮಾಡಿ ನನ್ನ ಜೀವ ತಿನ್ನಕತ್ತೆ ಅಂದ್ರೆ ಮಾತ್ರ ಅವ್ವ ಅದ್ರಾಗ ನೀನಂತರೂ ಒಳ್ಳೆ ನೀನು ನರರೂಪದಾಗಿರೋ ರಾಕ್ಷಸಿ ನೀನು ಅನಿಕ ಹೋಗು ನಿಂದೆ ನೀ ಅನ್ನೋದು ಹೊಸದಲ್ಲ ನಾ ಮನುಷ್ಯನದು ಹೊಸದಲ್ಲ ನಾನೇನು ಎಂದೇನು ಮಾನಸಿಕ ಆಗೋದಿಲ್ಲ ಹೋಗು ಬರ ಗಾಯತ್ರಿ ಹೊರಗೆ ಚಂದಾಗ ಗಾರ್ಡನ್ ಮಾಡಾಡಿ ಮತ್ಗೆಮ್ಮ ಉಯ್ಯಾಲೆ ಹಾಕ್ಯಾಳ ಕುಂದ್ರನ್ ಬಾ ಥೂ ಹೋದ ಪಿಚಾಚಿ ಅಂದ್ರೆ ಬಂದೆ ಗವಾಕ್ಷಿ ಅಂತಂದು ಬಂದ್ಬಿಟ್ಟು